ಆಕಾಶವಾಣಿ ಮೈಸೂರು. ಕಾದಂಬರಿ ವಿಹಾರ. ಅನಕೃ ಅವರ ಉದಯರಾಗ ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್. ಕೇಳಿ, ಅನಕೃ ಅವರ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ 15ನೇ ಕಂತು. ಮುಕುಂದರಾಯರ ವಿಶಾಲ ಹೃದಯದ ನುಡಿ ಮೂರ್ತಿಗೆ ತನ್ನ ಸಣ್ಣತನವನ್ನು ತೋರಿಕೊಟ್ಟಿತು. ರಮೇಶನ ಬಳಿ ಬಂದು, ಕ್ಷಮಿಸು ಮಿತ್ರ ಎಂದು ಕಳಕಳಿಯಿಂದ ನುಡಿದ. ರಮೇಶನ ಕಣ್ಣಂಚಿನಲ್ಲಿಯೂ ಹನಿ ನಿಂತಿತು. ಕಲ್ಕತ್ತೆಯಿಂದ ಹಿಂದಿರುಗಿದ ಮೇಲೆ ಮಾಣಿಯ ರೀತಿಯೇ ಬದಲಾಯಿತು. ನೀಲರಂಜನನಲ್ಲಿ ಈತರ ಅನುಭವಗಳ ಬಗ್ಗೆ ಉಸಿರೆತ್ತಿರಲಿಲ್ಲ. ಅವನೀಶ ಸದುತ್ತರ ಕೊಡದೆ ಹೋದ. ಒಂದು ದಿನ ಭೋಜನ ತೀರಿಸಿಕೊಂಡು ಮಾಣಿ ತನ್ನ ಕೋಣೆಗೆ ಬರುವ ವೇಳೆಗೆ ಅಂಚೆಯವನು ಕೈಯಲ್ಲೊಂದು ಪ್ಯಾಕೆಟನ್ನು ಹಿಡಿದು ನಿಂತಿದ್ದ. ಕುತೂಹಲದಿಂದ ಒಳಗೆ ಬಂದು ಒಡೆದು ನೋಡಿದ. ಕಣ್ಣಿಗೆ ಬಿದ್ದ ನೋಟ ಎದೆಯನ್ನು ಝಲ್ಲೆನಿಸಿತು. ತನ್ನ ಶ್ಯಾಮಸುಂದರ ಚಿತ್ರ, ಅದರ ಜೊತೆಯಲ್ಲಿ ತಾನು ಚಿತ್ರಿಸಿದ್ದ ರೂಪಳ ಭಾವಚಿತ್ರ ಒಂದು ಕಾಗದ ಕಣ್ಣಿಗೆ ಬಿತ್ತು. ಮಹಾಶಯ, 2 ದಿವಸಗಳ ಹಿಂದೆ ಸಂಧ್ಯಾ ಸಮಯದಲ್ಲಿ ನನ್ನ ಸೋದರಿ ರೂಪ ಪರಲೋಕವಾಸಿಯಾದಳೆಂದು ತಿಳಿಸಲು ತುಂಬ ವಿಷಾದಿಸುತ್ತೇನೆ. ತನ್ನ ನಮಸ್ಕಾರ ಪೂರ್ವಕವಾಗಿ ತಿಳಿಸ ಹೇಳಿದಳು. ಇಂತು ದಾಸಿ ಪ್ರೇಮ. ಕಾಗದವನ್ನು ಓದುತ್ತಾ ಅಯ್ಯೋ ಎಂದು ಚೀರುತ್ತಾ ನಿಶ್ಚೇತನಾದ. ಬೇಸಿಗೆಯ ರಜೆ ಆರಂಭವಾಯಿತು. ವಿದ್ಯಾರ್ಥಿಗಳು ತಮ್ಮ ತಮ್ಮ ಮನೆಗಳಿಗೆ ಹೊರಡಲು ಅಣಿಯಾದರು. ಅವರಲ್ಲಿ ನೀಲರಂಜನನೂ ಒಬ್ಬ. ಗೆಳೆಯ ಮಾಣಿಯನ್ನು ಬಿಟ್ಟು ಹೋಗಲು ಅವನ ಅರ್ಧ ಜೀವವೇ ಉಡುಗಿ ಹೋಗಿತ್ತು. ಆದರೆ ಮಾಣಿ ಅವನೊಂದಿಗೆ ಊರಿಗೆ ಹೋಗಲು ಒಪ್ಪಲಿಲ್ಲ. ಬೇಸಿಗೆಯ ರಜೆಯಲ್ಲಿ ಚೆನ್ನಾಗಿ ಸಂಗೀತಾಭ್ಯಾಸವನ್ನು ಮಾಡಬೇಕೆಂದು, ಎಲ್ಲಿಗೂ ಹೋಗಬಾರದೆಂದು ಮಾಣಿ ನಿರ್ಧರಿಸಿಬಿಟ್ಟಿದ್ದ. ಇದರ ಜೊತೆಗೆ ಅವನೀಶನೂ ಎಲ್ಲಿಗೂ ಹೋಗುವುದಿಲ್ಲವೆಂದು ಹೇಳಿಬಿಟ್ಟಿದ್ದ. ನೀಲನನ್ನು ಕಳುಹಿಸಿ ಬರಲು ಬೋಲಪುರದ ನಿಲ್ದಾಣಕ್ಕೆ ಮಾಣಿ ಅವನ ಜೊತೆ ಬಂದ. ಗಾಡಿ ಬರಲು 10 ನಿಮಿಷಗಳಿದ್ದುವು. ನೀಲನ ನಿರ್ವಿಣ್ಣತೆ ಕಂಡು ಅವನನ್ನು ಹುರುಪುಗೊಳಿಸಲಾರಂಭಿಸಿದ. 2 ತಿಂಗಳೊಳಗೆ ಬರುವೆಯಲ್ಲ ನೀಲ? ಅದಕ್ಕೆ ಮುಂಚೆ ಬಂದರೂ ಬಂದೆ. ಆದರೆ ಅಲ್ಲಿನವರೆಗೆ ನಿನ್ನನ್ನು ಬಿಟ್ಟು ಹೇಗಿರಲಿ? ಊರಿನ ವಾತಾವರಣದಲ್ಲಿ ವಿಯೋಗಾವ್ಯತೆ ಕಡಿಮೆಯಾಗುತ್ತೇನಿಲ್ಲ. ಯೋಚಿಸಬೇಡ. ಎಂತೆ ಹುದ್ದೋ ಮರೆತು ಹೋಗುವುದು. ಇನ್ನು ರೈಲು ಬಂದು ನಿಂತಿತು. ಬೋಲಪುರದ ನಿಲ್ದಾಣದಲ್ಲಿ 1-2 ನಿಮಿಷಗಳಿಗಿಂತ ಹೆಚ್ಚಾಗಿ ನಿಲ್ಲುವುದಿಲ್ಲವಾದ್ದರಿಂದ ನೀಲ ಗಡಿಬಿಡಿಯಿಂದ ರೈಲು ಹತ್ತಿ ಕುಳಿತ. ಮಾಣಿಯ ಕೈ ಹಿಡಿದು ಉಕ್ಕಿ ಬರುತ್ತಿದ್ದ ದುಃಖವನ್ನು ತೋರಗೊಡದೆ, ನೀನು ಕಾಣೆ ಮಾಣಿ, ಎಂತಹದನ್ನು ಬೇಕಾದರೂ ಮರಿಬಹುದು. ಆದರೆ ಗೆಳೆತನದ ಪವಿತ್ರ ಪ್ರೇಮವನ್ನು ಎಂದೆಂದೂ ಮರೆಯಲಾಗೋದಿಲ್ಲ ನನಗೆ ಎಂದು ಹೇಳುತ್ತಿರುವಂತೆ ರೈಲು ಹೊರಟು ಬಿಟ್ಟಿತು. ದೃಷ್ಟಿಯಾಚೆ ರೈಲು ಹೋಗುವ ತನಕ ಗೆಳೆಯರ ನೋಟಗಳು ಪರಸ್ಪರ ನೆಟ್ಟು ಹೋಗಿದ್ದವು. ರೈಲು ಕಾಣದಾಗಲೂ ಮಾಣಿ ದೀರ್ಘವಾಗಿ ನಿಟ್ಟುಸಿರುಗರೆದು ಹಿಂತಿರುಗಿದ. ತನ್ನ ಸಣ್ಣತನವನ್ನು ನೆನೆದು ತಲೆ ತಗ್ಗಿಸಿದ. ನೀಲನ ಅಂತರಂಗವನ್ನು ಅರಿತುಕೊಳ್ಳದೆ ಅವನ ಮನಸ್ಸು ನೋಯುವಂತಹ ಮಾತನಾಡಿದುದಕ್ಕೆ ತುಂಬ ನೊಂದುಕೊಂಡ. ಅಲ್ಪನಾದ ತನ್ನ ಮೇಲೆ ನೀಲ ಸಂಕೋಚವಿಲ್ಲದೆ ಸುರಿದ ಸ್ನೇಹದ ಹೊನ್ನು ಮಳೆಯನ್ನು ನೆನೆದು ತನ್ನ ಲೋಭಿತತನವನ್ನು ಜರಿದುಕೊಂಡ. ಅವನೀಶನನ್ನು ಕಂಡೊಡನೆಯೇ ಮನಸ್ಸಿನ ಕ್ಲೇಶಗಳೆಲ್ಲ ದೂರವಾದವು. ಅವನ ಚತುರೋಕ್ತಿಗಳನ್ನು ಕೇಳುತ್ತಾ ತನ್ನ ಎಳಸುತನವನ್ನು ನೋಡಿ ತಿರಸ್ಕಾರದಿಂದ ನಕ್ಕ. ಆ ನಗುವನ್ನು ತಡೆಯಲು ಮನಸ್ಸಿನ ಗುಪ್ತ ಗುಹೆಯಿಂದೇಳುತ್ತಿದ್ದ ನೋವಿನ ಕಲಮಲವನ್ನು ನಿವಾರಿಸಲು ಅವನೀಶನನ್ನು ಹಾಡು ಹೇಳಿ ಅದರಲ್ಲಿ ಮೈಮರೆತ. ಯಮನ್ ರಾಗದ ಗಜಲು, ಜಯದೇವ ಕವಿಯ ಗೀತಗೋವಿಂದದ ಒಂದು ನುಡಿ. ವಿರಹ ಸಂತಪ್ತನಾದ ಕೃಷ್ಣ ರಾಧೆಯನ್ನು ಕಂಡು ಕಾತರನಾಗಿ ಮೋಹಾಂಧನಾಗಿ, ನಿನ್ನ ಪಾದಗಳನ್ನು ನನ್ನ ತಲೆಯ ಮೇಲಿಡು ಎಂದು ಬೇಡಿಕೊಳ್ಳುತ್ತಾನೆ. ಅವನೀಶನ ಉಜ್ವಲ ಕಂಠದಲ್ಲಿ ಅದನ್ನು ಕೇಳುತ್ತಾ ಮಾಣಿಯ ಮನಸ್ಸು ಕಳವಳಗೊಂಡಿತು. ತನ್ನ ಅನುಭವದ ಕಡೆಗೆ ಭಾವ ಹರಿಯಿತು. ಮಾನವ ಜೀವನದ ಮೇಲೆ ಕಾಮಮೋಹಗಳ
ಆಧಿಪತ್ಯವನ್ನು ಕುರಿತ ವಿಚಾರ ಸರಣಿ ಉದಿಸಲಾರಂಭಿಸಿತು. ಏನನ್ನು ಯೋಚಿಸುತ್ತಾ, ಅವನಿ, ನಾಳೆ ಕಲ್ಕತ್ತೆಗೆ ಹೋಗೋಣವೇ? ನಿನ್ನ ಸಂಗೀತ ಪಾಠ ಅದೆಲ್ಲಿಗೆ ಹೋಗುತ್ತೆ? ರಜೆ ಮುಗಿದ ಮೇಲೆ ಮತ್ತೆ ಆರಂಭಿಸಿದರಾಯಿತು. ನನ್ನಲ್ಲಿರೋ ಹಣ ಸಾಲದಲ್ಲ. ಹಣದ ಕೊರತೆ ಏಕಯ್ಯ, ಕೈಯಲ್ಲಿ 400 ರೂಪಾಯಿಗಳಿವೆ. ಅವಕಾಶವಾದಾಗ 1-2 ಚಿತ್ರಗಳನ್ನು ರಚಿಸಿ ಮಧುಕರಕ್ಕೆ ಕೊಟ್ಟುಬಿಟ್ರಾಯ್ತು. ಹಾಗಾದರೆ ಸರಿ. ನೀನು ಗಂಗೂಲಿಯವರನ್ನು ನೋಡಬೇಕು ಅಂತಿದ್ದೆ. ಬೇಕಾದರೆ ಅವರನ್ನು ಈಗ ನೋಡಬಹುದು. ಈಗ ನೋಡೋದು ಬೇಡ. ನನ್ನ ಮೈಸೂರು ಗೆಳೆಯರನ್ನು ನೋಡೋದಿಲ್ಲ. ಸುಖವಾಗಿ ಎಲ್ಲಿಯಾದರೂ ಯಾರೂ ಕಾಣದಂತೆ ಇದ್ದು ಬಿಡೋಣ. ಸಮ್ಮತ. ಪ್ರಯಾಣ ಯಾವಾಗ? ನಾಳೆ ಮೈಲ್ಗಡಿಗೆ. ಬೇಸಿಗೆ ರಜೆ ಮುಗಿಯುತ್ತಾ ಬಂತು. ಎಷ್ಟು ಹೊತ್ತಿಗೆ ಮಾಣಿಯನ್ನು ಕಾಣುವೆನೋ ಎಂಬ ಕುತೂಹಲ ನೀಲರಂಜನನನ್ನು ಕೊರೆಯುತ್ತಿತ್ತು. ತಾನು ಬರೆದ ಅಷ್ಟೊಂದು ಕಾಗದಗಳಿಗೆ ಮಾಣಿ ಏತಕ್ಕೆ ಮಾರುತ್ತರ ಬರೆಯಲಿಲ್ಲ? ಊರಲ್ಲಿರಲಿಲ್ಲವೇನೋ? ಎಲ್ಲಿಗೂ ಹೋಗುವುದಿಲ್ಲವೆಂದು ಹೇಳಿದ್ದನಲ್ಲ. ಹೋದರೂ ನನಗೆ ಹೇಳದೆ ಹೋಗುವನೇ ಎಂದು ತನ್ನಲ್ಲಿಯೇ ತರ್ಕ ಮಾಡಿಕೊಂಡು ಬೋಲಪುರವನ್ನು ಸೇರಿದ. ಕೂಲಿಯಾಳಿನ ಕೈಲಿ ಸಾಮಾನುಗಳನ್ನು ಹೊರಿಸಿಕೊಂಡು ಮಾಣಿಗಾಗಿ ಮನೆಯಿಂದ ಮಾಡಿಸಿ ತಂದಿದ್ದ ತಿಂಡಿಯ ಸಾಮಾನನ್ನು ತಾನೇ ಕೈಯಾರೆ ಹಿಡಿದುಕೊಂಡು ಶಾಂತಿನಿಕೇತನಕ್ಕೆ ಸೇರಿದ. ಅವಸರದಿಂದ ಓಡಿ ತನ್ನ ಕೋಣೆಯನ್ನು ನೋಡಿದ. ಬಾಗಿಲಿಗೆ ಬೀಗ ಹಾಕಿತ್ತು. ಆಶ್ರಮ ಸಚಿವರ ಬಳಿಗೆ ಹೋಗಿ ವಿಚಾರಿಸಲು ಅವರು ಮಾತನಾಡದೆ ನೀಲರಂಜನನ ಕೈಗೆ ಕೀಲಿಯನ್ನಿತ್ತು ಆಶ್ರಮದ ಆಸ್ಪತ್ರೆಯ ಕಡೆ ಕೈತೋರಿದರು. ನೀಲ ಕೋಣೆಯಲ್ಲಿ ಸಾಮಾನುಗಳನ್ನು ಬಿಸುಡಿ ಆಸ್ಪತ್ರೆಗೆ ಓಡಿದ. ಬಾಗಿಲಲ್ಲಿಯೇ ನಿಂತಿದ್ದ ಡಾಕ್ಟರು ನೀಲನಿಗೆ ಸ್ವಾಗತ ಬಯಸಿ ಯೋಗಕ್ಷೇಮವನ್ನು ವಿಚಾರಿಸಿದರು. ಅವರು ಆಡಿದ ಒಂದು ಮಾತು ನೀಲರಂಜನನ ಕಿವಿಗೆ ಬೀಳಲೊಲ್ಲದು. ದುಗುಡದಿಂದ, ಮಹಾಶಯ, ಮಾಣಿಯಲ್ಲಿ ಏನು ಕಾಯಿಲೆ ಎಂದು ಕೇಳಿದ. ಡಾಕ್ಟರು ದೀರ್ಘವಾಗಿ ನಿಟ್ಟುಸಿರುಗರೆದು ಮಾಣಿಯ ಹಾಸಿಗೆಯ ಬಳಿ ಕರೆದೊಯ್ದರು. ಜ್ವರದಿಂದ ಬೆಂದು ಸೀದು ಹೋಗಿದ್ದ ಮುಖವನ್ನು ನೋಡಿ ದುಃಖದಿಂದ ಮುಖ ಮುಚ್ಚಿಕೊಂಡ. ಆಗ ತಾನೇ ರೋಗಿಗೆ ನಿದ್ರೆ ಹತ್ತಿರಲು ಡಾಕ್ಟರು ನೀಲರಂಜನನನ್ನು ತಮ್ಮ ಆಫೀಸಿಗೆ ಕರೆದುಕೊಂಡು ಹೋದರು. ಮಾಣಿ ಕಾಯಿಲೆ ಇರುವಾಗ ಅವನ ವಿಚಾರ ಅನ್ಯತಾ ಭಾವಿಸಿಕೊಂಡದ್ದು ತನ್ನ ತಪ್ಪಾಯಿತೆಂದು ತುಂಬ ವಿಷಾದಗೊಂಡ. ಡಾಕ್ಟರನ್ನು ಕುರಿತು, ಏನು ಕಾಯಿಲೆ ಮಹಾಶಯ? ಡಾಕ್ಟರ್ ನಿಟ್ಟುಸಿರೇ ಅದಕ್ಕೆ ಬಂದ ಉತ್ತರ. ನನ್ನಲ್ಲಿ ಹೇಳಿ ಮಹಾಶಯ, ನಾನು ಮಾಣಿಗೆ ಬೇರೆ. ನನಗೆ ಗೊತ್ತು ಬಾಬು, ಆದರೆ ಯಾರಿಗೂ ತಿಳಿಯಬಾರದೆಂದು ನಾನೇ ಟೈಫಾಯ್ಡ್ ಎಂದು ಹೇಳುತ್ತಾ ಬಂದಿದ್ದೇನೆ. ಹಾಗಾದರೆ ಟೈಫಾಯ್ಡ್ ಅಲ್ಲವೇ? ಅಲ್ಲ, ಅದಕ್ಕೂ ಮಹಾಭಯಂಕರ. ಯಾವುದು ಹೇಳಿ, ನನ್ನಲ್ಲಿ ಹೇಳಿ. ಕಾತರದಿಂದ ಬೇಡುತ್ತಿದ್ದ ನೀಲರಂಜನನ ಕಿವಿಯಲ್ಲಿ ಮೆಲ್ಲನೆ ರೋಗದ ಹೆಸರನ್ನು ಉಸುರಿದರು. ನೀಲರಂಜನ ಅವಾಕ್ಕಾದ. ಅವನ ಧೃಕ್ಷತದ ಮೇಲೆ ಅವನೀಶನ ಸ್ನೇಹ, ಈ 3 ತಿಂಗಳು ನಡೆಸಿದ ಜೀವನ ತೇಲಿದವು. ತನ್ನನ್ನೇ ದೂಷಿಸಿಕೊಂಡ. ಮಾಣಿಯನ್ನು ತಾನು ಬಿಟ್ಟು ಹೋಗಬಾರದಾಗಿತ್ತೆಂದು ಹಲುಬಿದ. ಬೇರೊಂದು ಭಯ ಮೂಡಿತು. ಮತ್ತೆ ಡಾಕ್ಟರನ್ನು ಕುರಿತು, ಪ್ರಾಣಕ್ಕೆ ಭಯವಿಲ್ಲವೇ ಮಹಾಶಯ? ಸದ್ಯಕ್ಕೆ ಆ ದೆಸೆ ದಾಟಿದೆ. ಬಹಳ ನಿಶ್ಶಕ್ತಿ. ಇನ್ನೂ 1-2 ತಿಂಗಳು ಏನೂ ಮಾಡುವುದಕ್ಕಾಗುವುದಿಲ್ಲ. ಪೂರ್ಣ ವಿಶ್ರಾಂತಿ ಬೇಕು. ನೀನು ಮಲಗು ಹೋಗು ಬಾಬು, ನಾನು ಜೋಕೆಯಿಂದ ನೋಡಿಕೊಳ್ತೇನೆ. ನಾನು ತಮ್ಮ ಅಪ್ಪಣೆಯಾದರೆ ನೋಡಿಕೊಳ್ಳುತ್ತೇನೆ ಮಹಾಶಯ. ಮುಂದೆ ಹೇಳಲಾರದೆ ಕಣ್ಣುಗಳಲ್ಲಿ ಹನಿ ತುಂಬಿದವು. ಡಾಕ್ಟರು, ಇಂದು ತುಂಬ ಆಯಾಸಗೊಂಡಿರುವೆ, ವಿಶ್ರಮಿಸಿಕೋ ಹೋಗು. ನಾಳೆಯಿಂದ ನೀನೇ ನೋಡಿಕೊಳ್ಳುವೆಯಂತೆ. ಅಲ್ಲದೆ ಮಾಣಿ ಏಳುತ್ತಲೂ ನೀನು ಬಂದಿರುವ ಸುದ್ದಿಯನ್ನು ತಿಳಿಸ್ತೇನೆ ಎಂದು ಸಮಾಧಾನ ಹೇಳಿ ಕಳುಹಿಸಿಕೊಟ್ಟರು. ನೀಲರಂಜನನಿಗೆ ಊಟ ನಿದ್ರೆಗಳು ಬೇಡವಾದವು. ಕೋಣೆಯಲ್ಲಿ ಮಾಣಿಯ ಹಾಸಿಗೆ ಪದಾರ್ಥಗಳಿದ್ದ ಜಾಗವನ್ನೇ ನೋಡುತ್ತಾ ಕುಳಿತ. ಮಾಣಿಗೊದಗಿದ್ದ ವಿಪತ್ತು ಅವನ ಹೃದಯವನ್ನು ಝಲ್ಲೆನಿಸಿಬಿಟ್ಟಿತ್ತು. ರಾತ್ರಿಯೆಲ್ಲ ಇದೇ ಯೋಚನೆಯಲ್ಲಿ ಮುಂದಕ್ಕೆ ಹೋಗಲಾರದ ಹೊತ್ತನ್ನು ನೂಕುತ್ತಾ ಕಾಲ ಕಳೆದ. ಬೆಳಗಾಯಿತು. ರವಿಯ ಹೊಂಬೆಳಗನ್ನು ನೋಡಿ ನೀಲನ ಮನಸ್ಸಿನಲ್ಲಿಯೂ ಉದಯರಾಗ ಮೂಡಿತು. ನಿನ್ನಿನ ಕತ್ತಲೆ ಹರಿದು ಇಂದು ಉದಯರಾಗ ಮೂಡಿದಂತೆ
ಮಾಣಿಯ ಜೀವನದ ಕತ್ತಲೆಯು ಬೇಗ ಹರಿದು ಉದಯರಾಗ ಮೂಡುವುದು ಎಂದು ಅಂದುಕೊಂಡ. ಎದ್ದು ಪ್ರಾತಃ ವಿಧಿಯನ್ನು ತೀರಿಸಿಕೊಂಡು ಆಸ್ಪತ್ರೆಯ ಬಳಿಗೆ ಓಡಿದ. ಮಾಣಿ ಸ್ನಾನ ತೀರಿಸಿಕೊಂಡು ಮಲಗಿದ್ದ. ಡಾಕ್ಟರು ನೀಲನ ಬರುವಿಕೆಯನ್ನು ತಿಳಿಸಿದ್ದರು. ಎಷ್ಟು ಹೊತ್ತಿಗೆ ಬರುವನೋ ಎಂಬ ಆಶೆಯಿಂದ ಮನಸ್ಸು ಬಡಬಡಿಸುತ್ತಿತ್ತು. ನೀಲ ಬಂದು ಎದುರಿಗೆ ನಿಂತ. 4 ಕಣ್ಣುಗಳೂ ಕೂಡಿದವು. ಮಾಣಿ ಎಂದು ಅಪ್ಪಿದ. ನೀಲ, ಬಂದೆಯಾ ನೀಲ ಎಂದು ನೀಲನನ್ನು ಅಪ್ಪಿ ತಾಯಿಯ ಪುನರ್ದರ್ಶನ ಪಡೆದ ಮಗುವಿನಂತೆ ಮಾಣಿ ಕಂಬನಿಗರೆದ. ಆವೇಗ ತೀರಿದ ಮೇಲೆ ಸೂಕ್ಷ್ಮವಾಗಿ ಮಾಣಿ ತನ್ನ ಕಾಯಿಲೆಯ ಕಾರಣವನ್ನು ಸೂಚಿಸಿದ. ಕ್ಷಮಿಸು ನೀಲ, ನಿನ್ನ ಗೆಳೆತನಕ್ಕೆ ನಾನು ಅಪಾತ್ರ. ಸರಳವಾದ ಒಂದು ಮುಗುಳ್ನಗೆಯಿಂದ ಮಾಣಿಯನ್ನು ನೇವರಿಸಿ ಗೆಳೆತನಕ್ಕೆ ಪಾತ್ರತೆಯ ಬಂಧನವಿಲ್ಲವೆಂದು ನೀಲರಂಜನ ತೋರಿಸಿದ. ಅವನೀಶನೆಲ್ಲಿ ಮಾಣಿ? ಅವನು ಆಶ್ರಮವನ್ನು ಬಿಟ್ಟು ಬಿಟ್ಟ. ಬಡೋದೆಯಲ್ಲಿ ಗಾನವನ್ನು ಕಲೀಲಿಕ್ಕೆ. ನೀಲನ ಮನಸ್ಸಿನ ದೊಡ್ಡ ಭಾರ ಇಳುಹಿದಂತಾಯಿತು. ಮಾಣಿಯ ಮನಸ್ಸು ಬೇರೆ ಕಡೆಗೆ ತಿರುಗಿ ತನ್ನ ನೋವನ್ನು ಸ್ವಲ್ಪ ಮರೆಯಲೆಂದು ತನ್ನ ಪ್ರವಾಸದ ವರದಿಯನ್ನು ಒಪ್ಪಿಸಿ ಅನಂತ ದಯೆಯಿಂದ ಕೂಡಿದ ದನಿಯಿಂದ, ಚಿಂತಿಸಬೇಡ ಮಿತ್ರ, ಬಂದಿರೋ ವಿಪತ್ತು ಬೇಗ ನೀಗುವುದು, ಎಲ್ಲವೂ ಎಂದಿನಂತೆ ಸರಿ ಹೋಗುವುದು ಎಂದು ಸಮಾಧಾನಗೊಳಿಸಿದ. ಕೃತಜ್ಞತೆ ಮಾಣಿಯ ಕಣ್ಣುಗಳಲ್ಲಿ ಮಿಂಚಿ ಅವನ ಮುಖಕ್ಕೆ ಹೊಸ ಹೊಳಪನ್ನಿತ್ತಿತು. 1 ತಿಂಗಳು ಕಳೆಯುವಷ್ಟರಲ್ಲಿ ಮಾಣಿಗೆ ಪೂರ್ಣ ಗುಣವಾಗುತ್ತಾ ಬಂತು. ಎದ್ದು ಓಡಿಯಾಡುವಷ್ಟು ದೇಹಕ್ಕೆ ಶಕ್ತಿಯೂ ಕೂಡುತ್ತಾ ಬಂತು. ಇನ್ನೂ ಕೆಲವು ದಿವಸ ಅಭ್ಯಾಸಕ್ಕೆ ಕೂಡುವುದು ಬೇಡ ಎಂದು ಡಾಕ್ಟರರ ಆಜ್ಞೆಯಾಗಿದ್ದುದರಿಂದ ತನ್ನ ಕೋಣೆಯಲ್ಲಿಯೇ ಕುಳಿತು ಗ್ರಂಥಗಳನ್ನು ಓದುತ್ತಾ ವಿಶ್ರಮಿಸಿಕೊಳ್ಳುತ್ತಿದ್ದ. ಈ ಕಾಯಿಲೆ ಮಾಣಿಗೆ ಹೊಸ ಅನುಭವವನ್ನು ಕೊಟ್ಟಿತು. ಕಲ್ಕತ್ತೆಯ 2 ತಿಂಗಳ ಜೀವನದಿಂದ ಬಾಳಿನ ಸುಂದರ ತೆರೆಯ ಹಿಂದೆ ಅಡಕವಾಗಿದ್ದ ಮೋಸ, ಕಾಪಟ್ಯ, ಕ್ರೌರ್ಯಗಳ ಅರಿವು ಅವನಿಗಾಯಿತು. ಆಸ್ಪತ್ರೆಯ ವಾಸದಿಂದ ಅವನೀಶನಂತಹ ಗೆಳೆಯರಿಗೂ ನೀಲನಂತಹ ಗೆಳೆಯರಿಗೂ ಇರುವ ವ್ಯತ್ಯಾಸ ತಿಳಿಯುತ್ತಾ ಬಂತು. ಎಲ್ಲಕ್ಕೂ ಹೆಚ್ಚಾಗಿ ತನ್ನ ಮನಸ್ಸು ಎಷ್ಟು ದುರ್ಬಲ, ಎಷ್ಟು ಶಕ್ತಿಹೀನ, ಎಷ್ಟು ಸಣ್ಣದಾದ ವಿಲೋಭನೆಗಳಿಗೆ ಅಧೀನವಾಗುವ ಪಾರತಂತ್ರ್ಯ ಎಂದು ಚಿಂತಿಸಿದ. ಕವಿಗಳು, ಶಿಲ್ಪಿಗಳು, ಗಾಯಕರು ತೋರಿಸುವಂತೆ ಜೀವನ ಕೇವಲ ಶಕ್ತಿ, ಸಂಯಮ, ಮನೋಧಾರ್ಯಗಳಿಂದ ಮಾತ್ರವೇ ಕೂಡಿಲ್ಲ. ಅದಕ್ಕೂ ಹೆಚ್ಚಾದ ದುಶ್ಶಕ್ತಿ, ವಿಲೋಭನೆ, ಮನಶ್ಚಾಂಚಲ್ಯದಿಂದ ಕೂಡಿದೆ ಎಂದು ಮನಗಂಡ. ಸುಂದರವಾದುದರ ಪರಿಚಯವನ್ನು ಲೋಕಕ್ಕೆ ಹೇಗೆ ಕಲೆ ಉಂಟು ಮಾಡಿಕೊಡುತ್ತದೆಯೋ ಹಾಗೆ ಸುಂದರವಲ್ಲದುದರ ಪರಿಚಯವನ್ನು ಏತಕ್ಕೆ ಮಾಡಿಕೊಡಬಾರದು? ಜೀವನದ 2 ಸ್ವರೂಪಗಳನ್ನು ಸರಿಯಾಗಿ ನೋಡಿ ಜನತೆ ತನ್ನ ಪ್ರಗತಿಯನ್ನು ಸಾಧಿಸಿಕೊಳ್ಳಲಿ. ಲೋಕ ಎಲ್ಲ ಸುಂದರವೇ ಎಂಬ ತಪ್ಪು ಕಲ್ಪನೆಯಿಂದಲೇ ಆರಂಭಿಸಿ ಹೆಜ್ಜೆ ಹೆಜ್ಜೆಗೂ ಎಡಹುವುದೇತಕ್ಕೆ ಎಂದು ಪ್ರಶ್ನಿಸಿಕೊಂಡ. ಬೆಲೆಬೆಣ್ಣುಗಳೆಲ್ಲ ರೂಪಳಂತೆಯೇ ಅಲ್ಲವೇ ಎಂದು ಭಾವಿಸಿಕೊಂಡದಕ್ಕಲ್ಲವೇ ತನಗೀ ದುರವಸ್ಥೆ ಬಂದುದು ಎಂದು ಚಿಂತಿಸುತ್ತಾ ತನ್ನ ಕಲೆಯ ಮೂಲಕ ಜಗತ್ತಿಗೆ ಸತ್ಯದ ಪರಿಚಯ ಮಾಡಿಕೊಡುತ್ತಾ ಹೋಗಬೇಕೆಂದು ನಿರ್ಧರಿಸಿಕೊಂಡ. ಕಾದಂಬರಿ ವಿಹಾರ. ಆನಕೃ ಅವರ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ 15ನೇ ಕಂತನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಉಮೇಶ್ ಎಸ್. ಮುಂದಿನ ವಾರ ಇದೇ ಸಮಯಕ್ಕೆ ಉದಯರಾಗ ಕಾದಂಬರಿಯ ಬಾನುಲಿ ಓದಿನ 16ನೇ ಕಂತು ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು.